ಚೊಚ್ಚಲ ಕಪ್ ಗೆದ್ದ ಬೆನ್ನಲ್ಲೇ ಕೊಹ್ಲಿ ಭಾವುಕರಾಗಿದ್ದಾರೆ. ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಭಾವುಕರಾಗಿದ್ದಾರೆ. ನೋಡಿ, 3 ಸಲ ಫೈನಲ್ಗೆ ಹೋದ್ರು. 2016ರಲ್ಲಿ ಕೊಹ್ಲಿ ನಾಯಕತ್ವದಲ್ಲೇ ಫೈನಲ್ಗೆ ಹೋಯ್ತು, ಆದ್ರೆ ಗೆಲುವು ನಮಗೆ ದಕ್ಕಲಿಲ್ಲ. ಆದ್ರೆ ಈಗ 18ನೇ ಆವೃತ್ತಿಯಲ್ಲಿ RCB ಚೊಚ್ಚಲ ಬಾರಿಗೆ ಕಪ್ಪನ್ನ ಎತ್ತಿ ಹಿಡಿದಿದೆ. ಸ್ಟೇಡಿಯಂನಲ್ಲಿ RCBಯ ಜಂಡ ಹಾರಿದೆ. ಚೊಚ್ಚಲ ಕಪ್ಪು ಗೆದ್ದ ಬೆನ್ನಲ್ಲೇ ಕೊಹ್ಲಿ ಭಾವುಕರಾಗಿದ್ದಾರೆ. ಸ್ಟೇಡಿಯಂನಲ್ಲೇ ವಿರಾಟ್ ಕೊಹ್ಲಿ ಭಾವುಕರಾಗಿದ್ದಾರೆ. ಸಂಭ್ರಮ ಸಡಗರ ಒಂದು ಕಡೆಯಲ್ಲಾದ್ರೆ ಕೊನೆಗೂ ಕೂಡ ಮಾಡಿ ತೋರಿಸಿದ್ದಾರೆ, ಕೊನೆಗೂ ಕೂಡ ಸಾಧಿಸಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಹೇಳಿ ಅಭಿಮಾನಿಗಳು ಸಾರಿ ಹೇಳ್ತಾ ಇದ್ರು ಕೂಡ, ಪ್ರತಿ ಬಾರಿ ಸೋತಾಗ್ಲೂ ಕೂಡ ನಾವು ಜೊತೆಗಿರ್ತೀವಿ ಅಂತೇಳಿ ಅಷ್ಟೆಲ್ಲ ಆತ್ಮವಿಶ್ವಾಸದಿಂದ ಇದ್ರು, ಅಷ್ಟೆಲ್ಲ ನೈತಿಕ ಬಲವನ್ನ ತುಂಬಿದ್ರು ತಂಡಕ್ಕೆ. ಕೊನೆಗೂ ನಮ್ಮ ನಂಬಿಕೆಯನ್ನ ಹುಸಿ ಮಾಡಲಿಲ್ಲ ತಂಡ. 18ನೇ ಆವೃತ್ತಿಯಲ್ಲಿ ಅಭಿಮಾನಿಗಳಿಗೆ ಕಪ್ಪನ್ನ RCB 18ನೇ ಆವೃತ್ತಿಯ IPL ಕಪ್ಪನ್ನ ಎತ್ತಿ ಹಿಡಿಯುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಆ ಮೂಲಕ ಹೊಸ ಭಾಷ್ಯ ಬರೆದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆ ಮೂಲಕ ನಾವು ಕಪ್ ಗೆದ್ವಿ, ನಮ್ದೇ ಕಪ್ಪು, ನಾವೇ ಗೆದ್ವಿ, ಕುಣಿದು ಕುಪ್ಪಳಿಸ್ತಾ ಇರುವಂತ ಜನರನ್ನು ನೋಡ್ತಾ ಇದ್ದೀರಿ. ಆ ಮೂಲಕ ನಾವು ಸಾಧಿಸಿದ್ವಿ ಅನ್ನುವ ಒಂದು ಸಾರ್ಥಕತೆ ಅವರಲ್ಲಿದೆ. ನಾವು ಹೇಳಿದಾಗೆ ಮಾಡಿದ್ವಿ ಅನ್ನೋ ಒಂದು ಸಾರ್ಥಕತೆ ನಮ್ಮಲ್ಲಿದೆ. ಹೊಸ ಭಾಷ್ಯ ಬರೆದಿದೆ RCB ತಂಡ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ RCB ತಂಡ. ಈ ದಿನಕ್ಕೋಸ್ಕರ, ಈ ಕ್ಷಣಕ್ಕೋಸ್ಕರ ಎಷ್ಟೋ ಕಣ್ಣುಗಳು ಕಾಯ್ತಾ ಇದ್ವು. ಈ ದಿನಕ್ಕಾಗಿ, ಈ ಕ್ಷಣಕ್ಕಾಗಿ ನೋಡಿ, ಕೋಟಿ फाइनली साल जीत गई RCB बाबा के. अनफॉर्चुनेटली खतरनाक मैच थी, बहुत अच्छी मैच थी. कप लॉलीपॉप. Today we are final RCB team. RCB my lover. RCB King Kohli. I tell you to RCB team, congratulations and wish you all the best for future and सालों का सपना पूरा हुआ. हम RCB इमोशन वालों का. RCB इस साल कप नम दो. RCB विराट कोहली 18 साल बाद कैप्टन भी था. उस लोगों ने ली कैप्टनशिप. विराट कोहली कैप्टन था, कैप्टन है, कैप्टन रहेगा विराट कोहली. धोनी कोहली बाय बाय. धोनी कोहली RCB 18 ವರ್ಷ ಆದ್ಮೇಲೆ ವಿರಾಟ್ ಕೊಹ್ಲಿ ಕಪ್ ಎತ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. RCBಗೆ ಈ ಸಲ ಕಪ್ ನಮ್ದೇ. ಈ ಸಲ ನಾವು ಪ್ರತಿ ಸಲ ಕಪ್ ನಮ್ದೇ. RCB ನಮ್ದು. ಫೈನಲಿ ಈ ಸಲ ಕಪ್ ನಮ್ದೇ. 18 ವರ್ಷ ವನವಾಸ ಕಂಡ RCBಗೆ ಈ ವರ್ಷ ಕನಸು ನನಸಾಯ್ತು. ಈ ಸಲ ಕಪ್ ನಮ್ದೇ ಬಂದ್ಬಿಡ್ತು. RCB ಕಪ್ CSK ಚಿಪ್ಪು. ಇದ್ರು RCB, ಸತ್ರು RCB. ಜೈ RCB. ಸರಿ ಕಪ್ ನಮ್ದೇ ಆಗಿದೆ. ತುಂಬಾ ವರ್ಷದಿಂದ ಕಾಯ್ತಿದ್ವಿ. ಅಟ್ಲೀಸ್ಟ್ ಈ ವರ್ಷ ಬಂದಿದ್ದು ತುಂಬಾ ಖುಷಿ ಆಯ್ತು. ಅದಕ್ಕೆ ಇಷ್ಟೋ ತನಕ ನಾವು ಫ್ಯಾಮಿಲಿ ಫುಲ್ ಎಲ್ಲ ಬಂದು ನೋಡ್ತಾ ಕುತ್ಕೊಂಡು ಎಂಜಾಯ್ ಮಾಡಿದ್ದೀವಿ. RCB ಗೆದ್ದಿದ್ದು ತುಂಬಾ ಖುಷಿ ಆಯ್ತು. ವಿರಾಟ್ ಕೊಹ್ಲಿ ಭಾವುಕರಾದ್ರು ಮೇಡಮ್ ಈ ಟೀಮಲ್ಲಿ. ಹೌದು, ಅವರು ಆಡಿದ್ದು ಆಟ ಅಂದರೆ 50 ಮಾಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು. 43 ಆಗಿ ಔಟ್ ಆಗಿದ್ದು ಬೇಜಾರಾಯಿತು ಅಷ್ಟೇ. ಆದರೂ ಚೆನ್ನಾಗಿತ್ತು ಮ್ಯಾಚು. ಖುಷಿ ಆಗ್ತಾ ಇದೆ ತುಂಬ RCB ಗೆದ್ದಿದ್ದಕ್ಕೆ. RCB
ಸಲ ಕಪ್ ನಮ್ದೇ. ಗೆದ್ರೆ ಸತ್ರ ಅಂಕಲ್ ಮಕ್ಕಳಿಗೆ ಈ ಸಲ ಕಪ್ ನಮ್ದೇ. ಗೆದ್ರೆ ಸತ್ರ ಅಂಕಲ್ ಮಕ್ಕಳಿಗೆ ಹೇಳೋದೆಲ್ಲ ಒಂದೇ, ಈ ಸಲ ಕಪ್ ನಮ್ದೇ. ವಿಜಲ್ ಅಂತ ಬಿಡು, ಬರೀ ವಿಜಲ್. नामदेव नहीं भाई नामदू.
पुलिस का सिक्योरिटी स्टाफ ने ಫೈನಲಿ ಆರ್ಸಿಬಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಗೂ ಕೂಡ ಟ್ರೋಫಿಗೆ ಮುತ್ತಿಟ್ಟಿದೆ. ಅಹಮದಾಬಾದ್ನ ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಗೆಲುವಿನ ಪತಾಕೆಯನ್ನ ನಮ್ಮ ಆರ್ಸಿಬಿ ತಂಡ ಹಾರಿಸಿದೆ. ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ ಆರ್ಸಿಬಿ ತಂಡ ಕೊನೆಗೂ ಕೂಡ ಟ್ರೋಫಿಯನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಸತತ 18 ವರ್ಷಗಳ ಕಾಯುವಿಕೆಯ ನಂತರ ಆರ್ಸಿಬಿ ಚೊಚ್ಚಲ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. 18 ವರ್ಷಗಳ ಸತತ ಕನಸು, ಈ ಸಲ ಕಪ್ ನಮ್ದೇ ಎಂಬ ಘೋಷಣೆ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಪರಿಶ್ರಮ, ಆಟಗಾರರ ನಿರಂತರ ಪ್ರಯತ್ನ, ಅಭಿಮಾನಿಗಳ ಪ್ರಾರ್ಥನೆ, ಹಾರೈಕೆ, ಹೋಮ ಹವನ, ಕೋಟ್ಯಾಂತರ ಅಭಿಮಾನಿಗಳ ಕನಸು ಕೊನೆಗೂ ಕೂಡ ನನಸಾಗಿದೆ. ಆರ್ಸಿಬಿ ಟ್ರೋಫಿಗೆ ಮುತ್ತಿಟ್ಟಿದೆ. ಆರ್ಸಿಬಿ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ. ಗೆಲುವು ಸಾಧಿಸ್ತಾ ಇದ್ದಂತೆ ಆರ್ಸಿಬಿ ಆಟಗಾರರು ಮೈದಾನದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಅದ್ರ ಜೊತೆಗೆ ಅಭಿಮಾನಿಗಳ ಸಂಭ್ರಮ ಸಡಗರ ಹೇಗಿತ್ತು ಅನ್ನೋದನ್ನ ಈ ಕ್ಷಣದವರೆಗೂ ಕೂಡ ನೀವು ನೋಡ್ತಾ ಇದ್ದೀರಾ. ಪಂಜಾಬ್ ಕಿಂಗ್ಸ್ ಕೂಡ 18 ವರ್ಷಗಳಿಂದ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಆದರೆ ಈ ಬಾರಿ ಅವರ ಆಸೆಯನ್ನ ಆರ್ಸಿಬಿ ತಂಡ ನುಚ್ಚುನೂರು ಮಾಡಿದೆ. ಆ ಮೂಲಕ ಕಿಂಗ್ಸ್ ಟ್ರೋಫಿ ಕನಸು ಇನ್ನೂ ಕೂಡ ಜೀವಂತವಾಗಿ ಉಳಿದಿದ್ದು ಮುಂದಿನ ಸೀಸನ್ವರೆಗೂ ಕೂಡ ಕಾಯಬೇಕಾಗಿದೆ. ಫೈನಲ್ ವರೆಗೆ ಬಂದಿದ್ದ ಪಂಜಾಬ್ ಲೀಗ್ ಹಂತದಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡಿತ್ತು. ಆದರೆ ಆರ್ಸಿಬಿಯ ಎದುರು ಓಟಕ್ಕೆ ಬಂದಂತ ಪಂಜಾಬ್ಗೆ ಆರ್ಸಿಬಿಯನ್ನ ಹಿಂದಕ್ಕೆ ಹಾಕ್ಲಿಕ್ಕೆ ಸಾಧ್ಯವೇ ಆಗಿಲ್ಲ. ಹಾಗಾಗಿ ಆರ್ಸಿಬಿ ತಂಡ ಇವತ್ತು ಪಂದ್ಯವನ್ನ ಗೆದ್ದುಕೊಂಡಿದೆ. ಆ ಮೂಲಕ ಅದ್ಭುತವಾದ ಜಯವನ್ನ ಸಾಧಿಸಿದೆ. 18ನೇ ಆವೃತ್ತಿಯಲ್ಲಿ ಈಗ ಮೊದಲ ಬಾರಿಗೆ ಟ್ರೋಫಿಗೆ ಮುತ್ತಿಕ್ಕುವ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಕನಸು ಇವತ್ತು ನನಸಾಗಿದೆ. 191 ರನ್ಗಳ ಟಾರ್ಗೆಟ್ ಅನ್ನ ಆರ್ಸಿಬಿ ತಂಡ ನೀಡಿತ್ತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಕೊಹ್ಲಿಯವರ ಅಮೂಲ್ಯ 43 ರನ್ಗಳ ಕಾಣಿಕೆಯೊಂದಿಗೆ 190 ರನ್ಗಳನ್ನು ಗಳಿಸಿತ್ತು. ಆ ಮೂಲಕ ಪಂಜಾಬ್ ಕಿಂಗ್ಸ್ ಗೆಲುವಿಗೆ 191 ರನ್ಗಳು ಬೇಕಾಗಿತ್ತು. ಆದರೆ ಆರ್ಸಿಬಿ ಬೌಲರ್ಗಳ ಮಾರಕ ದಾಳಿಗೆ ಪಂಜಾಬ್ ಕಿಂಗ್ಸ್ ಬ್ಯಾಟರ್ಗಳ ಆಟ ನಡೆಯಲಿಲ್ಲ. ಕೊನೆಯದಾಗಿ 20 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 184 ರನ್ನನ್ನು ಶ್ರೇಯಸ್ ಅಯ್ಯರ್ ಪಡೆ ಗಳಿಸುವಲ್ಲಿ ಮಾತ್ರ ಸಾಧ್ಯವಾಯಿತು. ಆ ಮೂಲಕ ಆರ್ಸಿಬಿ ಎದುರುಗಡೆ ಶರಣಾಯಿತು. ಕಿಂಗ್ ವಿರಾಟ್ ಕೊಹ್ಲಿ ಬಳಗ IPL ಟ್ರೋಫಿಗೆ ಆ ಮೂಲಕ ಮುತ್ತಿಕ್ಕಿದೆ. ಆ ಮೂಲಕ 18 ವರ್ಷಗಳ ಕನಸು, ಅಭಿಮಾನಿಗಳ ಪೂಜೆ ಪುನಸ್ಕಾರ, ಹರಕೆ ಹಾರೈಕೆ ಎಲ್ಲವೂ ಕೂಡ ಫಲಿಸಿದೆ. ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವಿಜಯ ಪತಾಕೆಯನ್ನು ಹಾರಿಸುವ ಮೂಲಕ ಗೆಲುವಿನ ನಗೆ ಬೀರಿದೆ. 18ನೇ